ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನಲ್ಲಿ ಮಿತಿ ಮೀರಿದ ಕಾಡಾನೆಗಳ ಉಪಟಳ. ಬೆಳ್ಳಂಬೆಳಗ್ಗೆ ಮನೆ ಬಳಿಗೆ ಕಾಡಾನೆ ಎಂಟ್ರಿ ಕೊಟ್ಬಿಟ್ಟಿದೆ. ಮನೆಯಲ್ಲಿದ್ದವರ ಮೇಲೆ ದಾಳಿಗೆ ಮುಂದಾಗಿದೆ ಆನೆ. ಕಾಡಾನೆಯನ್ನ ಕಂಡು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ ಮನೆಯವರು. ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಗೋಣಿಬೀಡು ಹೋಬಳಿಯಲ್ಲಿ ಬೀಡು ಬಿಟ್ಟಿರುವ 42 ಆನೆಗಳು. ಕಾಡಾನೆಗಳ ಸಂಚಾರದಿಂದ ಆತಂಕದಲ್ಲಿದ್ದಾರೆ ಗ್ರಾಮಸ್ಥರು. ದಿನನಿತ್ಯವೂ ಕೂಡ ಕಾಡಾನೆಗಳ ಹಾವಳಿ. 42ಕ್ಕೂ ಹೆಚ್ಚು ಆನೆಗಳು ಇದೆಯಂತೆ. ಆನೆ ಹಿಡಿರಿ, ಸೆರೆ ಹಿಡಿರಿ, ಕಾರ್ಯಾಚರಣೆ ಮಾಡಿ ಅಂತ ಅರಣ್ಯ ಇಲಾಖೆ ಅವರನ್ನ ಕೇಳಿ ಸಾಕಾಗಿದೆ. ಪ್ರಯತ್ನ ಪಡ್ತಾ ಇದ್ದಾರೆ. 42 ಆನೆ ಸೆರೆ ಹಿಡಿರಿ ಅಂತಂದ್ರೆ ಅದೇನು ಸಾಮಾನ್ಯ ಕಾರ್ಯಾಚರಣೆ. ಈ ಕಡೆ ಆನೆ ಹಿಡಿತಾರೆ, ಆ ಕಡೆಯಿಂದ ಆನೆ ಬರುತ್ತೆ. ಆ ಥರದ ಪರಿಸ್ಥಿತಿ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಯಾವುದೋ ಸಿನಿಮಾ ಚಿತ್ರೀಕರಣ ಅಲ್ಲ, ಇದು ರಿಯಲ್ ಆದಂಥ ವಿಡಿಯೋ. ಮನೆ ಮುಂದೆನೆ ಆನೆ ಬಂದು ನಿಂತಿರೋದು. ಮನೆ ಒಳಗಡೆ ಇರೋರ್ಗೆ ಎದೆ ಒಂದ್ಸತಿ ಢವ ಅಂತ ಹೊಡ್ಕೊಳ್ತಾ ಇರತ್ತೆ. ಯಾಕೆ ಹೇಳಿ? ಹೊರಗೆ ಬರಂಗೂ ಇಲ್ಲ, ಒಳಗಿರಂಗೂ ಇಲ್ಲ. ಒಂದು ಆನೆ ಬಂದಿದೆ, ಒಂದು 5-6 ಆನೆ ಬಂತು ಅಂತ ಅಂದರೆ ಒಳಗಿದ್ದವ್ರ ಕತೆ ಹೇಳಿ. ಮನೆ ಮುಂಭಾಗ ಹಿಂಭಾಗ ಅಂತ ಆನೆ ಓಡಾಡ್ಕೊಂಡೇ ಇತ್ತು. ಅದೇನಲ್ಲ ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಚಿಕ್ಕಮಗಳೂರಿನ ದೃಶ್ಯ ಆಗಿದೆ. ಅಂದರೆ ಅಲ್ಲಿ ಈ ತೋಟ ಇದೆ ಅಂತ ಕಾಣಿಸುತ್ತೆ, ಅಡಿಕೆ ಕಾಫಿ ತೋಟ. ಆ ತೋಟದ ಒಳಗಡೆಯಿಂದ ಆನೆ ಬಂದಿರೋದು. ಮನೆ ಬಾಗಿಲಿಗೆನೆ ಆನೆ ಬಂದು ನಿಂತಿದೆ. ಮನೆ ಹಿಂದೆ ಮುಂದೆ ಸ್ವಲ್ಪ ಹೊತ್ತುಗಳ ಕಾಲ ಓಡಾಡಿದೆ. ಸೊ ಮನೆಯಲ್ಲಿ ಇದ್ದವ್ರಿಗೆ ಹೆದರಿಕೆ ಆಗಿದೆ, ವಿಡಿಯೋ ಮಾಡ್ಕೊಂಡಿದ್ದಾರೆ. ಬಟ್ ಇದು ಒಂದಿನದ ಕತೆ ಅಲ್ಲ, ಪ್ರತಿದಿನವೂ ಕೂಡ ಹೀಗೆ ಆಗತ್ತೆ. ಹೀಗೆ ಆದರೆ ನಾವೇನು ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಮನೆಯಿಂದ ಹೊರಗೆ ಬರೋದಕ್ಕಾಗಲ್ಲ, ಎಷ್ಟು ದಿನ ಅಂತ ಮನೆ ಒಳಗೆ ಕುತ್ಕೊಳ್ಳೋಕ್ಕಾಗತ್ತೆ? ಸರಿ, ಮನೆ ಒಳಗೆ ಕುತ್ಕೊಂತೀವಿ ಅಂದ್ರೆ ಆನೆನೇ ಈಗ ನಮ್ಮ ಮನೆ ಹತ್ರಕ್ಕೆ ಬಂದು ನಿಂತಿದೆ, ಮನೆ ಬಾಗಿಲಲ್ಲಿ ಇದೆ. ಸೊ ಹೀಗಿರ್ಬೇಕಾದ್ರೆ ಜೀವನ ನಡೆಸೋಕೆ ಕಷ್ಟ ಆಗತ್ತೆ. ಮಾಮೂಲಿ ವ್ಯವಸಾಯ ಮಾಡೋದಕ್ಕೆ ಹೋಗ್ಬೇಕಾಗಿರುತ್ತೆ, ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ತೋಟಕ್ಕೆ ಹೋಗ್ಬೇಕಾಗತ್ತೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗತ್ತೆ, ಕಾಲೇಜಿಗೆ ಹೋಗಿ ಬರೋರು ಇರ್ತಾರೆ, ಕೆಲಸಕ್ಕೆ ಹೋಗಿ ಬರೋರು ಇರ್ತಾರೆ, ಸಿಟಿಗೆ ಹೋಗಿ ಬರಬೇಕು ಅಂತ ಅನ್ನೋರು ಇರ್ತಾರೆ. ಇಲ್ಲಿ ಹೋದಲ್ಲಿ ಬಂದಲ್ಲಿ ಅಲ್ಲಲ್ಲಿ ಇಲ್ಲಿ ಕಂಡಲ್ಲಿ ಎಲ್ಲ ಕಡೆ ಆನೆ ಕಾಣಿಸ್ತಾ ಇದ್ರೆ ಓಡಾಡೋದಕ್ಕಾದ್ರೂ ಹೆಂಗ್ ತಾನೇ ಧೈರ್ಯ ಬರುತ್ತೆ ಹೇಳಿ? ರಾತ್ರೋರಾತ್ರಿ ಗ್ರಾಮಕ್ಕೆ ನುಗ್ಗಿದ ಕಾಡಾನೆಯ ಹಿಂಡು. ಆನೆ ದಾಳಿಗೆ ಮನೆ ಮುಂದೆ ಇದ್ದ ಶೆಡ್ಡೆ ನಾಶ ಆಗ್ಬಿಟ್ಟಿದೆ. ಮೂಡಿಗೆರೆ ತಾಲೂಕಿನ ಮಾಕೂನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ದನದ ಕೊಟ್ಟಿಗೆ ಮನೆ ಹಿಂಭಾಗದ ಕಟ್ಟಡ ಉಡೀಸಾಗ್ಬಿಟ್ಟಿದೆ. ಬಾಳೆ, ಕಾಫಿ, ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಚಿಕ್ಕಮಗಳೂರು ಸುತ್ತಮುತ್ತ ಭಾಗ, ಮೂಡಿಗೆರೆ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಆನೆಗಳ ಹಾವಳಿ. ದನದ ಕೊಟ್ಟಿಗೆ ಮನೆ ಹಿಂಭಾಗದ ಕಟ್ಟಡವನ್ನ ಉಡೀಸ್ ಮಾಡ್ಬಿಟ್ಟಿದ್ದಾವೆ ಆನೆ. ಬಾಳೆ, ಕಾಫಿ, ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ ಮಾಡ್ಬಿಟ್ಟಿದ್ದಾವೆ. ಇದರಿಂದ ಅಲ್ಲಿರುವಂತ ರೈತರು, ಜನರು ಎಲ್ಲ ಕಂಗಾಲಾಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅಂತ. ರಾತ್ರೋರಾತ್ರಿ ಗ್ರಾಮಕ್ಕೆ ಕಾಡಾನೆ ಹಿಂಡು ನುಗ್ಬಿಟ್ಟಿತ್ತಂತೆ. ಪಾಪ ಇದರಿಂದ ತೀವ್ರ ರೀತಿಯಾದಂಥ ಸಮಸ್ಯೆ ಆಗಿದೆ. ಆನೆ ದಾಳಿಗೆ ಮನೆ ಮುಂದೆ ಇದ್ದ ಶೆಡ್ಡೆ ನಾಶ ಆಗ್ಬಿಟ್ಟಿದೆ. ಇದೀಗ ದಯವಿಟ್ಟು ಈ ಆನೆಗಳನ್ನು ಸೆರೆ ಹಿಡಿರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮೂಡಿಗೆರೆ ತಾಲೂಕಿನ ಮಾಕೋನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ಆಗಿರೋದು. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ, ಎಷ್ಟು ಮಟ್ಟಿಗೆ ಹಾನಿ ಆಗಿದೆ ಅಂತ. ಒಂದು ಫೋಟೋ ಅಂತ ಕಳ್ಸಿ. ಈ ತಿರುಗಿ ಬರಸಿಗೆ ಪೂಡಿ ಆಗ್ಯಾವತಾನೆ ಎಲ್ಲ ಬೇಕಂತ ಮಾಡಿದ್ರೆ ಮನೆಯಲ್ಲಿ ಇದ್ ಮಾಡೋದು. ಬೇಕಂತ ಮಾಡಿದ್ರೆ ಇದೆಲ್ಲ ಯಾ ಲೆಕ್ಕನಾಗಿದೆ. ಸಣ್ಣ ಮಗ ನಮ್ಗೆ ನೋಡ್ಬೇಕು ಕೊಡ್ತಾನೆ ಸರಿಯಾರೋ ಕಟ್ಟಿ ತಿರುಗಿ ಒಂದು ಫೋಟೋ ಅಂತ ಕಳ್ಸಿ. ಈ ತಿರುಗಿ ಬರಸಿಗೆ ಪೂಡಿ ಆಗ್ಯಾವತಾನೆ ಎಲ್ಲ ಬೇಕಂತ ಮಾಡಿದ್ರೆ ಮನೆಯಲ್ಲಿ ಇದ್ ಮಾಡೋದು.
ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನೆಗಳನ್ನ ಸೆರೆ ಹಿಡಿರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಹಳಷ್ಟು ಬಾರಿ ಮನವಿ ಮಾಡಿದ್ದು ಆಗಿದೆ. ಅರಣ್ಯ ಇಲಾಖೆಯಿಂದ ಪ್ರಯತ್ನಗಳು ಪಡ್ತಾ ಇದ್ದಾರೋ ಅಥವಾ ಅದೇನು ಸಮಸ್ಯೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಪ್ರತಿ ಬಾರಿಯೂ ಪ್ರತಿ ಸಲನೂ ಕೂಡ ಆನೆಗಳ ಕಾಟ, ಆನೆಗಳ ಉಪಟಳ, ಇತ್ತ ಬೆಳೆ ಬೆಳೆಯೋದು ಕೈಗೆ ಸೇರ್ತಾ ಇಲ್ಲ, ಅತ್ತ ಜೀವನನೂ ನಡೆಸೋದು ಕಷ್ಟ ಆಗಿದೆ. ಮನೆ ಬಳಿನೇ ಬರುತ್ತೆ, ಹಾನಿ ಮಾಡುತ್ತೆ, ಉಪಟಳ ಕೊಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಚಿಕ್ಕಮಗಳೂರು ಭಾಗದಲ್ಲಿ. ಸದ್ಯ ಏನೇನು ಹಾನಿ ಆಗಿದೆ, ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ? ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಕಾಡಾನೆಗಳ ಹಾವಳಿ ಕೂಡ ಮುಂದುವರೆದಿರುವಂತದ್ದು. ದಿನದಿಂದ ದಿನಕ್ಕೆ ಕಾಡಾನೆ ಮತ್ತೆ ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ. ರೈತರು ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಷ್ಟ ಆಗ್ತಾ ಇದೆ. ಕಳೆದ ಸುಮಾರು ಒಂದು 15 ದಿನಗಳ ಹಿಂದೆ ತರೀಕೆರೆ ಭಾಗದಲ್ಲಿ ಆನೆ ದಾಳಿಗೆ ಒಬ್ಬ ರೈತ ಕೂಡ ಸಾವನ್ನಪ್ಪಿದ್ರು. ಜೊತೆಗೆ ಅಲ್ಲಿ ಸಾಕಷ್ಟು ಪ್ರತಿಭಟನೆ ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ ಅರಣ್ಯ ಇಲಾಖೆಯವರು ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ರು. ಮತ್ತೆ ಈಗಾಗಲೇ ಸುಮಾರು 42ಕ್ಕೂ ಹೆಚ್ಚು ಕಾಡಾನೆಗಳು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಕಾಣಿಸಿಕೊಂಡಿರುವಂತದ್ದು. ಜೊತೆಗೆ ಮೂಡಿಗೆರೆ ವಲಯ ವ್ಯಾಪ್ತಿಯಲ್ಲಿ ಕೂಡ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಬೆಳೆದಂತಹ ಬೆಳೆಗಳಾಗಿರ್ಬೋದು, ಪಂಪ್ ಸೆಟ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಕಿತ್ತು ಬಿಸಾಕಿರುವಂತಹ ಘಟನೆ ಈಗಾಗಲೇ ನಡೆದಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಕಾಡಾನೆಯ ಹಾವಳಿ ಹೆಚ್ಚಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅದು ಇದು ಇಲ್ಲಿರೋದು ಇಲ್ಲಿ ಈ ಕಡೆ ಬಾ. ಅದು ಇದು ಇಲ್ಲಿರೋದು ಇಲ್ಲಿರೋದು ಇಲ್ಲಿ ಈ ಕಡೆ ಬಾ. ಅದು ಇದು ಇಲ್ಲಿರೋದು ಇಲ್ಲಿರೋದು ಇಲ್ಲಿ ಈ ಕಡೆ ಬಾ. ನೋಡಿ, ಸಿಕ್ಕಾಪಟ್ಟೆ ನಮ್ಮ ಮಾಕನಹಳ್ಳಿ ಹೊರಟ್ಟಿ ಊರಲ್ಲಿ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಅಲ್ಲಿ ಕಲೇಶ್ ಅವರ ಮನೆ ಹತ್ರ ಹೋಗಿ ಅಲ್ಲೆಲ್ಲ ತೆಂಗಿನ ಪ್ರೀದೆಲ್ಲ ಮುರಿದು ಆಮೇಲೆ ಬಂದು ಇಲ್ಲಿ ಸರಿತಾ ಮತ್ತು ರಮೇಶ್ ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಅನಾಹುತವನ್ನು ಮಾಡಿದೆ. ನಿಮಗೆ ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ. ಇನ್ನು ಅಲ್ಲಿ ಬಸವಯ್ಯರನ ಮನೆ ಹತ್ರ ಅಲ್ಲಿ ಹೋಗ್ತೀವಿ ಈಗ. ಅದರಿಂದ ಬಿಟ್ಟರೆ ಮಹೇಶ್ ಅವರ ಮನೆ ಹತ್ರ ಅಲ್ಲಿ ಸಿಂಟೆಕ್ಸ್ ಅಲ್ಲಿ ಗುಡಿಸಿ ಮನೆ ಹತ್ರ ಹೋಗಿ ಅಲ್ಲಿ ವಾಪಸ್ ಬಂದಿದೆ. ಅಲ್ಲಿಂದ ಸೀದಾ ಗೋಪಾಲ್ ಅವರ ಮನೆ ಹತ್ರ ಹೋಗಿ ಅಲ್ಲಿ ಬಾಳೆವನ್ನು ಮುರಿದು ಅಲ್ಲಿ ಅನಾಹುತನವಾಗಿದೆ. ಇಲ್ಲಿ ನಮಗೆ ತುಂಬಾ ಹೆದರಿಕೆ ಆಗ್ತಿದೆ. ಒಂದು ಫಾರೆಸ್ಟ್ ಮನೆ ಒಂದು ವಿಸಿಟ್ ಮಾತ್ರ ಕೊಟ್ಟರು ಅಷ್ಟೇ. ವಿಸಿಟ್ ಕೊಟ್ಟರು, ನೀವು ಒಂದಿನಾರ ಬಂದು ನಮ್ಮಲ್ಲಿ ನೋಡಿಲ್ಲ ಯಾರುವೆ. ಜೀಪ್ ಒಂದಿನ ಮಾತ್ರ ಅವ್ರು ಬೆಳಿಗ್ಗೆ ಬಂದು ಇಲ್ಲೇ ಇಂಥ ಕಡೆ ಇದೆ, ಇಲ್ಲೇ ಓಡಾಡಬೇಡ ಅಂತ ಒಂದು ಮಾಹಿತಿ ಕೊಟ್ಟರು. ಇದುವರೆಗೂ ಯಾರು ನಮ್ಮ ಗ್ರಾಮಕ್ಕೆ ಕಾಲಿಟ್ಟಿಲ್ಲ ಫಾರೆಸ್ಟ್ನವರು. ಒಂದು ಮದ್ದು ಗುಂಡು ಆಗಲಿ ಒಂದು ಪಟಾಕಿ ಹೊಡೆದಿಲ್ಲ. ನೋಡಿ, ಸಿಕ್ಕಾಪಟ್ಟೆ ನಮ್ಮ ಮಾಕನಹಳ್ಳಿ ಹೊರಟ್ಟಿ ಊರಲ್ಲಿ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಅಲ್ಲಿ ಕಲೇಶ್ ಅವರ ಮನೆ ಹತ್ರ ಹೋಗಿ ಅಲ್ಲೆಲ್ಲ ತೆಂಗಿನ ಪ್ರೀದೆಲ್ಲ ಮುರಿದು ಆಮೇಲೆ ಬಂದು ಇಲ್ಲಿ ಸರಿತಾ ಮತ್ತು ರಮೇಶ್ ಅವರ ಇನ್ನು ಅಲ್ಲಿ ಬಸವಯ್ಯರನ ಮನೆ ಹತ್ರ ಅಲ್ಲಿ ಹೋಗ್ತೀವಿ ಈಗ. ಅದರಿಂದ ಬಿಟ್ಟರೆ ಮಹೇಶ್ ಅವರ ಮನೆ ಹತ್ರ ಅಲ್ಲಿ ಸಿಂಟೆಕ್ಸ್ ಅಲ್ಲಿ ಗುಡಿಸಿ ಮನೆ ಹತ್ರ ಹೋಗಿ ಅಲ್ಲಿ ವಾಪಸ್ ಬಂದಿದೆ. ಅಲ್ಲಿಂದ ಸೀದಾ ಗೋಪಾಲ್ ಅವರ ಮನೆ ಹತ್ರ ಹೋಗಿ ಅಲ್ಲಿ ಬಾಳೆವನ್ನು ಮುರಿದು ಅಲ್ಲಿ ಅನಾಹುತನವಾಗಿದೆ. ಇಲ್ಲಿ ನಮಗೆ ತುಂಬಾ ಹೆದರಿಕೆ ಆಗ್ತಿದೆ. ಒಂದು ಫಾರೆಸ್ಟ್ ಮನೆ ಒಂದು ವಿಸಿಟ್ ಮಾತ್ರ ಕೊಟ್ಟರು ಅಷ್ಟೇ. ವಿಸಿಟ್ ಕೊಟ್ಟರು, ನೀವು ಒಂದಿನಾರ ಬಂದು ನಮ್ಮಲ್ಲಿ ನೋಡಿಲ್ಲ ಯಾರುವೆ. ಜೀಪ್ ಒಂದಿನ ಮಾತ್ರ ಅವ್ರು ಬೆಳಿಗ್ಗೆ ಬಂದು ಇಲ್ಲೇ ಇಂಥ ಕಡೆ ಇದೆ, ಇಲ್ಲೇ ಓಡಾಡಬೇಡ ಅಂತ ಒಂದು ಮಾಹಿತಿ ಕೊಟ್ಟರು. ಇದುವರೆಗೂ ಯಾರು ನಮ್ಮ ಗ್ರಾಮಕ್ಕೆ ಕಾಲಿಟ್ಟಿಲ್ಲ ಫಾರೆಸ್ಟ್ನವರು. ಒಂದು ಮದ್ದು ಗುಂಡು ಆಗಲಿ ಒಂದು ಪಟಾಕಿ ಹೊಡೆದಿಲ್ಲ. ನೋಡಿ.